ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಇಡುವೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ರಿ. ನಾವು ನೋಡ್ರಿ ಬೆಳಗ್ಗೆ ಒಂದು 6:40 ಆಗೈತ್ರಿ. ನಾನು ಕಸ ಗುಡಿಸ್ತಾ ಇದ್ದೀನಿ. ಇವತ್ತು ಶುಕ್ರವಾರ ಅಲ್ರಿ, ಹಾಗಾಗಿ ಶುಕ್ರವಾರ ಎಲ್ಲ ಗೂಡಿಸಿ ಒರೆಸ್ಲಿದ್ದು ಎಲ್ಲ ತೊಳ್ಕೊಂಡು ಪೂಜೆ ಮಾಡಬೇಕ್ರಿ. ಅದು ಇವಾಗ ಮಕ್ಕಳಿಗೆಲ್ಲ ರಜಾ ಇದೆಯಲ್ಲ, ಹಂಗಾಗಿ ಅವರು ಬೆಳಗ್ಗೆನೂ ಬೇಗನೆ ಹೇಳೋದಿಲ್ಲ. ಮಕ್ಕಳನ್ನು ಎಬ್ಬಿಸಿ ಎಷ್ಟೋ ತನಕ ಅವರಿಗೆ ಎಬ್ಬಿಸ್ಕೊಂಡು ಒಂದು ತಾಸು ಕುಂದ್ರಬೇಕಾಗತ್ತಾರೆ. ಹಂಗೆ ಅವರು ಎದ್ದರು. ನಾನು ಅದಕ್ಕೆ ಎಲ್ಲ ಕಸ ಒಳಗಿಂದ ರೂಮ್ನಾಗೆಲ್ಲ ಕಸ ಗುಡಿಸ್ಕೊಂಡ್ಬಂದು ಇವಾಗ ಸ್ವಲ್ಪ ಈ ಕಡೆ ಕಿಚನ್ನಾಗೂ ಎಲ್ಲ ಗುಡಿಸ್ಬೇಕು. ನಮ್ಮ ಮಗಳು ಎಲ್ಲ ಬಾಂಡೆ ತೊಳೆಯಾಕತ್ತಾಳ. ಆಕೆನೇ ಬಾಂಡೆ ತೊಳಿತಾ ಇದ್ದಾಳೆ ಇವಾಗ. ಅದಕ್ಕೆ ನಾನು ಕಸ ಅದು ಎಲ್ಲ ಗುಡಿಸಿ ಇನ್ನು ಮನೆ ಒರೆಸ್ಬೇಕ್ರಿ. ಇವತ್ತು ಶುಕ್ರವಾರ ಪೂಜೆ ಮಾಡಿ ಮತ್ತು ಆಮೇಲೆ ನಾನು ದೇವಸ್ಥಾನಕ್ಕೂ ಹೋಗಬೇಕು. ಅದು ಸ್ವಲ್ಪ ಬುಟ್ಟ್ಯಾಗ ಉಳ್ಳಾಗಡ್ಡಿದೆ ಎಲ್ಲ ಸ್ವಲ್ಪ ಕಾಯಿಪಲ್ಲೆ ಇದ್ದವ್ರು ಎಲ್ಲ ಕ್ಲೀನ್ ಮಾಡಿದೆ. ಅಷ್ಟು ಕಸ ಎಲ್ಲ ತಳಗಡೆ ಬಿತ್ತು. ನಾನು ನೋಡಿ ಇವಾಗ ಅಷ್ಟು ನೀರು ತೊಗೊಂಡು ಎಲ್ಲ ಒರೆಸ್ಲಾ ತೊಳಿತಾ ಇದ್ದೀನಿ. ಅಲ್ಲಿ ಸ್ವಲ್ಪ ಎಲ್ಲ ಧೂಳೆಲ್ಲ ಬಂದುಬಿಡ್ತಾ ಹೊರಗಡೆ, ಹಾಗಾಗಿ ಅಷ್ಟು ಅಲ್ಲಿಂದ ಗಟ್ಟ ನಾನು ತೊಳೆದು ಹೆಂಗೂ ಹೊರಗಡೆನೂ ಒರೆಸ್ತಾ ಇದ್ದೀನಲ್ಲ. ಹೊರಗಡೆನೂ ಒರೆಸಿ ಮತ್ತು ಒಳಗಡೆನೂ ಮನೆ ಎಲ್ಲ ಒರೆಸ್ಬೇಕು. ಅದಕ್ಕೋಸ್ಕರನೇ ನೀರು ಚೆಲ್ಲಿ ಅಂಥೇಳಿ ಅಷ್ಟು ಚೆಲ್ಲಿದ್ರು ಪರವಾಗಿಲ್ಲ ಅಂಥೇಳಿ ನಾನು ಇದು ಅಷ್ಟು ನೀರು ಚೆಲ್ಲಿಬಿಟ್ಟು ಒರೆಸ್ಲಾ ತೊಳೆದಿದ್ದೀನಿ ನೋಡ್ರಿ. ಇವಾಗ ಅದು ಮಾಪ್ ತೊಗೊಂಡು ಒರೆಸ್ತಾ ಇದ್ದೀನಿ ರೀ. ನೀರು ಚಲೋ ಮಾಡ್ಯಾರ. ನೀರಿಂದು ಸೌಂಡ್ ಬರ್ತದೆ. ಚಾವಿ ಚಲೋ ಮಾಡ್ಯಾರ ಇವ್ರು ನಮ್ಮವರು. ಎಷ್ಟು ಇದು ಮಾಡ್ತೀವಂದ್ರೂ ಆಚೆ ಕಡೆದ್ದು ಎಲ್ಲ ಮಾತಾಡೋದನ್ನು ಸೌಂಡ್ ಹಾಗೆ ಬರತ್ತದ್ರಿ ನಾವು ವಾಯ್ಸ್ ಕೊಡ್ಬೇಕಾದ್ರೆ. ಇವಾಗ ನೋಡ್ರಿ ಆ ಕಡೆ ಎಲ್ಲ ಮನೆ ಒರೆಸಿದ್ದೀನಿ. ಇನ್ನು ಈ ಕಡೆ ಎಲ್ಲ ಒಳಗಡೆ ಕತ್ತಲನಾಗರ ಲೈಟ್ ಹಾಕಿ ಒರೆಸ್ತಾ ಇದ್ದೀನಿ ನೋಡ್ರಿ ನಾನು. ಇಲ್ಲೆಲ್ಲ ಲೈಟ್ ಹಚ್ಚಿದ್ದೇನೆ ರೀ, ಅದಕ್ಕೋಸ್ಕರನೇ ಎಷ್ಟು ಬೆಳಕು. ಹೊರಗಡೆ ಏನೋ ಮಾರ್ಲಕ್ಕೆ ಬಂದಿದ್ದಾರೆ, ಅವ್ರದ್ದೇ ಸೌಂಡ್ ಕೇಳಿಸ್ತಾ ಇದೆ. ಏನೋ ಚಕ್ಕೆ ಲವಂಗ ಅಂತ ಹೇಳ್ತಾ ಇದ್ದಾರೆ. ಅದೇ ಸೌಂಡ್ ಬರ್ತಾನೆ ಇದೆ ನೋಡ್ರಿ. ಆ ಬಕೆಟ್ನಾಗ ನಾನು ನೀರು ಕಾಸೋದು ಕೊಯ್ ಹಾಕಿಬಿಟ್ಟು ನೀರು ಕಾಸಿಟ್ಟಿದ್ದೀನಿ ರೀ ಬಕೆಟಲ್ಲಿ. ಇವಾಗ ಎಲ್ಲ ಗುಡಿಸಿ ಒರೆಸೋದು ಎಲ್ಲ ಆಗಿದೆ ನೋಡ್ರಿ. ಎಲ್ಲ ಕ್ಲೀನಾಗಿ ಮನೆ ಒರೆಸಿದ್ದೀನಿ. ಇವಾಗ ಜಳಕ ಮಾಡಿ ಬಂದು ಪೂಜೆ ಮಾಡ್ಬೇಕು ನೋಡ್ರಿ. ನೋಡ್ರಿ ಇವಾಗ ನಾನು ಜಳಕ ಮಾಡಿ ಬಂದು ಸೀರೆ ಅದು ಉಟ್ಕೊಂಡಿದ್ದೀನಿ ರೀ. ಸ್ವಲ್ಪ ತಲೆ ಒರೆಸ್ತಾ ಇದ್ದೇನೆ. ತಲೆ ಒರೆಸ್ಬಿಟ್ಟು ಸ್ವಲ್ಪ ನಾವು ಏನು ಹೊರಗಡೆ ಹೋದರೂ ಅಷ್ಟೊಂದು ರೆಡಿ ಆಗಲ್ಲ ರೀ. ಹಿಂಗೆ ಸಿಂಪಲ್ಲಾಗಿ ರೆಡಿ ಆಗ್ತೀನಿ ರೀ.
ಮ್ಯಾಲೆ ಇಟ್ಟಿದ್ದೆ ನೋಡ್ರಿ, ಟಿ ವಿ ಇಟ್ಟಿದ್ದೇವೆ ರೀ ಮ್ಯಾಲೆ ಒಂದು. ಟಿ ವಿ ನಾವು ಚಲೋ ಮಾಡಿಲ್ಲ ರೀ, ಯಾಕಂದ್ರೆ ಹುಡುಗರು ಓದ್ಕೊಳಕ್ಕೂ ಆಗಲ್ಲ ರೀ, ಟಿ ವಿ ಮುಂದೆ ಕೂತ್ಕೊಂಡ್ಬಿಡ್ತಾರೆ. ನಾವು ಟಿ ವಿ ಹಾಕ್ಸೇ ಇಲ್ಲ ನೋಡ್ರಿ, ಮ್ಯಾಲೆ ಇಟ್ಬಿಟ್ಟಿದ್ದೇವೆ. ಸ್ಕೂಲಿಗೆ ಹೋಗ್ತಾರೆ ರೀ, ಓದೋದು ಇರ್ತದೆ ಅಂತೇಳಿ ನಾವು ಇದನ್ನೇ ಮಾಡಿಲ್ಲ ರೀ. ನೋಡಿದರೆ ಎಷ್ಟು ಫೋನ್ಯಾಗ ನೋಡ್ತೀವಿ. ನಮ್ಮ ಮನೆಯವ್ರು ಬಂದರೆ ನೋಡ್ರಿ, ಅವಾಗನೇ ಎಲ್ಲ ಒರೆಸಿದ್ದೀನಿ, ನೆಲ ಒರೆಸಿ ಎಲ್ಲ ತೊಳ್ಕೊಂಡಿದ್ದೀನಿ ಅಲ್ರಿ. ಇವಾಗ ಅರಿಶಿನ ಹಚ್ಚಿ ಸ್ವಲ್ಪ ಅರಿಶಿನ ಕುಂಕುಮ ಹಚ್ಬೇಕಂತೇಳಿ ಅರಿಶಿನ ಎಲ್ಲ ಕಡೆ ತುಂಬ ಚೆನ್ನಾಗಿ ಇದು ಮಾಡಿದೆ ನೋಡ್ರಿ, ಕುಂಕುಮನ ಹಚ್ಚಿದ್ದೀನಿ. ಇವಾಗ ಆಯ್ತು ರೀ ವರ್ಷಲ್ಲ ಎಲ್ಲ ಪೂಜೆ. ನೋಡ್ರಿ ಇವಾಗ ಪೂಜೆನ ಮಾಡಿದೆ. ಪೂಜೆ ಮಾಡೋದು ಇಡುವೆ ಮಾಡೋಕ್ಕಾಗಿಲ್ಲ ರೀ, ಯಾಕಂದ್ರೆ ನಾನು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಲ್ರಿ, ಅದಕ್ಕೆ ಲೇಟ್ ಆಗುತ್ತಾ ಅಂಥೇಳಿ. ಪೂಜೆ ಆಯ್ತು ರೀ. ಹೂವು ತರಿಸಿದ್ದೆ ನಾನು ದೇವ್ರಿಗೆ, ಸ್ವಲ್ಪ ನಮ್ಗೆ ಏಟತ್ತೆ ತರಿಸಿದ್ದೆ ರೀ. ಅದಕ್ಕೆ ಹೋಗಿ ಮುಡ್ಕೊಂಡಿದ್ದೀನಿ ರೀ. ಇವಾಗ ನಮ್ಮ ಮಗನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೀನಿ ರೀ. ಮಗಳು ಮನೆಯಾಗೆ ಇರ್ತಾಳೆ, ಆಕಿನ ಅಡುಗೆ ಮಾಡ್ತಾಳೆ. ನನಗೂ ಅಡುಗೆ ಮಾಡೋಕ್ಕಾಗಿಲ್ಲ ರೀ. ಇಷ್ಟು ಮಾಡಿದ್ದೀನಿ ನೋಡ್ರಿ ಸಿಂಪಲ್ಲಾಗಿ. ಇವತ್ತು ಶುಕ್ರವಾರ ಪೂಜೆ. ಇವಾಗ ರಜಾ ಇದಲ್ರಿ, ಮಾಡ್ತಾಳೆ ಅಡುಗೆ. ನಾನು ಇಷ್ಟೊತ್ತನ ಮನ್ಯಾಗ ಪೂಜೆ ಅದು ಇದು ಅಂದರೆ ಏನು ಮಾಡಲ್ಲ ರೀ, ಆಕಿನೇ ಮಾಡ್ತಾಳೆ. ದೇವಸ್ಥಾನಕ್ಕೆ ಇವಾಗ ಹೋದರೆ ಸಾಯಂಕಾಲ 3-4 ಗಂಟೆ ಆಗಿಬಿಡ್ತದೆ ರೀ. ಇವಾಗ 9 ಗಂಟೆಗೆ ಹೋದ್ರೆ ಕಿಚನ್ ಅದೆಲ್ಲ ಒರೆಸ್ಕೊಂಡು ಒಲೆಗೂ ಅರಿಶಿನ ಕುಂಕುಮ ಹಚ್ಚಿದ್ದೀನಿ ರೀ. ಇನ್ನು ಬಾಂಡೆ ಡಬ್ಬ ಹಾಕಿಲ್ಲ ರೀ, ಅಲ್ಲೇ ಅದಾವ ಎಲ್ಲ ಬಾಂಡೆ ಜೋಡಿಸಿಲ್ಲ ರೀ ಇನ್ನೂ. ಎಲ್ಲ ಕ್ಲೀನ್ ಮಾಡಿದೆ ನೋಡ್ರಿ. ಇವಾಗನೇ ಎಲ್ಲ ಗೂಡ್ಸ್ ಒರೆಸಿದ್ದೀವಿ. ಮತ್ತು ತಳಗಡೆ ಬಟ್ಟೆ ಹಾಕಿ ಅಲ್ಲಿ ಹಾಕಿ ಹ್ಯಾಂಗೆ ಕೂತಿದ್ದಾರೆ ನೋಡ್ರಿ ನಮ್ಮ ಮಕ್ಕಳು. ನೋಡ್ರಿ ಇವಾಗ ದೇವಸ್ಥಾನಕ್ಕೆ ಬಂದೇವು ನೋಡ್ರಿ. ಇದೇ ದೇವಸ್ಥಾನ ನೋಡ್ರಿ, ಅವಾಗವಾಗ ಬರ್ತಾನೆ ಇರ್ತೀನಿ. ನಾನು ಇಲ್ಲಿ ಕೂತಿದ್ದೀನಿ ರೀ. ನಮ್ಮ ಮಗ ಇಡುವೆ ಮಾಡ್ತಾಯಿದ್ದಾನೆ. ಭದ್ರಕಾಳಿ ಅಮ್ಮನವ್ರ ದೇವಸ್ಥಾನ ರೀ. ನೋಡ್ತಾ ಇದ್ದೀರಲ್ರಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ. ನೋಡ್ರಿ ಇಲ್ಲಿ ವಿಗ್ರಹ ಎಷ್ಟು ದೊಡ್ಡದು, ಎಷ್ಟು ಚೆನ್ನಾಗಿದೆ ರೀ. ನೋಡ್ರಿ ಎಷ್ಟು ಚೆನ್ನಾಗಿದೆ ರೀ ದೇವಸ್ಥಾನ. ನೋಡ್ರಿ ಆ ಕಡೆ ಇತ್ತು ನೋಡ್ರಿ ಊಟದ್ದೆಲ್ಲ. ನೋಡಿದ್ರಲ್ರಿ, ಇಡುವೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ. ಇಡುವೆ ನೋಡಿದ ಎಲ್ಲರಿಗೂ ಧನ್ಯವಾದ ರೀ. ಇಲ್ಲಿಗೆ ಇಡುವೆ ಹ್ಯಾಂಡ್ ಮಾಡ್ತಾಯಿದ್ದೀನಿ ನೋಡ್ರಿ.